ಪ್ರಿಯಾಂಕ ಖರ್ಗೆ ಪತ್ರವನ್ನ ಯತೀಂದ್ರ ಸಿದ್ದರಾಮಯ್ಯ ಸಮರ್ಥಿಸಿಕೊಂಡಿದ್ದಾರೆ. ಆರ್ಎಸ್ಎಸ್ನವರು ಹಿಂದೂಗಳೇ ಅಲ್ಲ, ಅವರು ಹಿಂದುತ್ವವಾದಿಗಳಷ್ಟೇ. ಆರ್ಎಸ್ಎಸ್ ಸಾಂಸ್ಕೃತಿಕ ಸಂಘಟನೆಯಲ್ಲ, ಬಿಜೆಪಿ ಪರ ಕೆಲಸ ಮಾಡೋ ಸಂಸ್ಥೆ. ಅದಕ್ಕೆ ಕೋಟ್ಯಂತರ ಮೌಲ್ಯದ ಆಸ್ತಿ ಇದೆ, ಕೋಟ್ಯಂತರ ಹಣ ಬರುತ್ತೆ. ಆರ್ಎಸ್ಎಸ್ ನೋಂದಣಿಯಾಗಬೇಕು, ಲೆಕ್ಕ ಕೊಡಬೇಕು. ದೇಶದ ಕಾನೂನಿಗಿಂತ ಯಾವ ಸಂಘಟನೆಯೂ ದೊಡ್ಡದಲ್ಲ. ಗೃಹ ಸಚಿವರು ಆರ್ಎಸ್ಎಸ್ ನೋಂದಣಿಗೆ ಒತ್ತಾಯ ಮಾಡಿದ್ದು ಸರಿ ಇದೆ ಅಂದ್ರು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ. ಮಾಡಿಸಬಾರ್ದು. ಎಲ್ಲರಿಗೂ ಒಂದು ಕಾನೂನು, ಅವರೊಬ್ರಿಗೆ ಒಂದು ಕಾನೂನು. ಬಾಡಿ ಆಫ್ ಇಂಡಿವಿಜುವಲ್ಸ್ ಆದ ತಕ್ಷಣ ಅವ್ರು ಎಷ್ಟೇ ಆರ್ಥಿಕ ವ್ಯವಹಾರಗಳು ಮಾಡಿಕೊಂಡ್ರು ಕೂಡ ಅವ್ರನ್ನ ರಿಜಿಸ್ಟ್ರೇಷನ್ದ ಎಕ್ಸ್ಕ್ಲೂಡ್ ಮಾಡಬೇಕು, ಅವ್ರಿಗೆ ವಿನಾಯಿತಿ ಕೊಡಬೇಕು ಅಂತ ಹೆಂಗೆ ಹೇಳಕ್ಕೆ ಸಾಧ್ಯ ಆಗುತ್ತೆ? ಯಾಕೆಂದರೆ RSS ಬರೀ ಕಲ್ಚರಲ್ ಆರ್ಗನೈಸೇಷನ್ ಅಲ್ಲ. ಹೆಸರು ಕಲ್ಚರಲ್ ಆರ್ಗನೈಸೇಷನ್ ಇದ್ರೂ ಕೂಡ ಅದೊಂದು ಪೊಲಿಟಿಕಲ್ ಆರ್ಗನೈಸೇಷನ್. ಅವರು BJP ಅವ್ರಿಗೋಸ್ಕರ ಎಲ್ಲ ಇಲೆಕ್ಷನ್ಗಳಲ್ಲಿ ಕೆಲಸ ಮಾಡೋದು ಚೆನ್ನಾಗಿ ಗೊತ್ತೇ ಇದೆ. ಪ್ರತಿಯೊಂದು ಸಿಟಿನಲ್ಲೂ ಕೂಡ ಅವರಿಗೆ ಕೋಟ್ಯಾಂತರ ರೂಪಾಯಿ ಬೆಳೆ ಬಾಳುವಂಥ ಆಸ್ತಿಗಳಿವೆ, ಕಟ್ಟಡಗಳಿವೆ. ಎಲ್ಲಿಂದ ಬಂತು? ಸೊ ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕು ಅಂತಂತಂದರೆ ಫಸ್ಟು ರಿಜಿಸ್ಟ್ರೇಷನ್ ಆಗಬೇಕು. ಸೊ ಹೋಮ್ ಮಿನಿಸ್ಟರ್ ಅವ್ರು ಏನು ಕೇಳಿದ್ದಾರೆ, ಅವ್ರು ರಿಜಿಸ್ಟ್ರೇಷನ್ ಆಗಬೇಕು ಅನ್ನೋದು ಅದು ಕಾನೂನು ಪ್ರಕಾರವಾಗಿದೆ ಅಂತ ನನ್ನ ಅನಿಸಿಕೆ. ಧರ್ಮ ಬೇರೆ, ಇವ್ರ ಆರ್ಗನೈಸೇಷನ್ ಬೇರೆ. ನಿಜವಾದ ಹಿಂದೂಗಳೆಲ್ಲ ಅವರು ಆ್ಯಕ್ಚುಲಿ ಹಿಂದೂ ಧರ್ಮ ವಿರೋಧಿಗಳು. ಅವರು ಆ್ಯಕ್ಚುಲಿ ಅವ್ರು ಹಿಂದುತ್ವವಾದಿಗಳು, ಅವ್ರು ಹಿಂದೂ ಧರ್ಮದವರಲ್ಲ ಅವರು. ಹಾಗಾಗಿ ಅವರು ಈ ನೆಲದ ಕಾನೂನು ಏನಿರುತ್ತೆ ಅದನ್ನು ಪಾಲಿಸಲೇಬೇಕು. ಇದು ರಿಜಿಸ್ಟ್ರೇಷನ್ ಆಗಬೇಕು ಅಂದರೆ ರಿಜಿಸ್ಟ್ರೇಷನ್ ಆಗಲೇಬೇಕು. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರರು ಪತ್ರ ಬರೆದಿರುವ ವಿಷಯದಲ್ಲಿ ಪ್ರಿಯಾಂಕ ಖರ್ಗೆ ಅವರ ವಿರುದ್ಧ ಟ್ವೀಟ್ ಮಾಡಿದ್ದಾರೆ. ನೆಹರು ಕುಟುಂಬದ ಮಹಾನ್ ಫಲಾನುಭವಿ ಖರ್ಗೆ ಕುಟುಂಬ RSS ಮದರಸಾಗಳಂತೆ ಗುಪ್ತವಾಗಿ ಕೆಲಸ ಮಾಡೋದಿಲ್ಲ. ಮತಾಂಧತೆ ಬಿತ್ತುವ ಮದರಸಾಗಳು ನಿಮ್ಮ ಕಣ್ಣಿಗೆ ಬೀಳಲ್ಲ, ಕಿವಿಗೆ ಕೇಳಲ್ಲ. ಮತ ಬ್ಯಾಂಕ್ ಮೇಲೆ ಕಣ್ಣಿಟ್ಟಿರುವ ನಿಮಗೆ ಇದೆಲ್ಲ ಕಾಣಲ್ಲ. ಮುಸ್ಲಿಂ ಲೀಗ್ನಂಥ ವಿಭಜನಕಾರಿ ದೇಶದ್ರೋಹಿ ಸಂಘಟನೆಯ ಜೊತೆಗೆ ಮೈತ್ರಿ, ದೇಶದ್ರೋಹಿಗಳ ರಕ್ಷಕರಿಗೆ RSS ಪ್ರಶ್ನಿಸುವ ಯೋಗ್ಯತೆ ಇದೆಯೇ? ಹೈಕಮಾಂಡ್ ಓಲೈಕೆಗಾಗಿ ಪ್ರಿಯಾಂಕಗೆ ಸೈದ್ಧಾಂತಿಕ ಹಪಹಪಿ ಅಂದವರು ವಿಪಕ್ಷ ನಾಯಕ R ಅಶೋಕ್. ವಿಧಾನಸೌಧದಲ್ಲೇ ಪಾಕಿಸ್ತಾನ್ ಜಿಂದಾಬಾದ್ ಅಂದವರ ಮೇಲೆ ಕ್ರಮ ಇಲ್ಲ. RSSನ ಕಾನೂನುಬದ್ಧತೆ, ದೇಶ ನಿಷ್ಠೆ ಪ್ರಶ್ನಿಸೋದು ನಾಚಿಕೆಗೇಡಿನ ಪರಮಾವಧಿ ಎಂದರು ಟ್ವೀಟ್ನಲ್ಲಿ ವಿಪಕ್ಷ ನಾಯಕ R ಅಶೋಕ್. ಅನೇಕ ಬಿಜೆಪಿ ನಾಯಕರುಗಳು ಪ್ರಿಯಾಂಕ ಖರ್ಗೆ ಅವರ ವಿರುದ್ಧ ಹರಿಹಾಯ್ದಿದ್ದಾರೆ. ಈ ಪ್ರಶ್ನೆ ಬಹಳ ಹಳೆಯದು, ಪ್ರಿಯಾಂಕ ಖರ್ಗೆ ಹೊಸಬ ಅಷ್ಟೇ. ಹಲವು ಸಲ ಸಂಘ ಇದಕ್ಕೆ ಉತ್ತರ ಕೊಟ್ಟಿದೆ, ಉತ್ತರವೂ ಸಿಕ್ಕಿದೆ. RSS ಅಧೀನದಲ್ಲಿ ಹಲವು ಸಂಘಟನೆಗಳ ಕೆಲಸ ಮಾಡ್ತಾ ಇವೆ, ಪ್ರತಿಯೊಂದು ನೋಂದಣಿಯಾಗಿದೆ. ಪ್ರಿಯಾಂಕ ಖರ್ಗೆ ಪ್ರಶ್ನೆನ ಯಾರು ಸೀರಿಯಸ್ ಆಗಿ ತಗಬಾರದು ಅಂತ ಛಲವಾದಿ ನಾರಾಯಣಸ್ವಾಮಿ ಅವರು ಹೇಳಿದ್ರು. ಪ್ರಿಯಾಂಕ ಖರ್ಗೆ ಸಂಘದ ಶಾಖೆಗೆ ಭೇಟಿ ಕೊಡಲಿ ಅಂತ CT ರವಿ ಅವರು ಅಂದಿದ್ದಾರೆ.
ಮಾಜಿ ಸಚಿವ ಮುರುಗೇಶ್ ನಿರಾಣಿ. ಮುರುಗೇಶ್ ನಿರಾಣಿ ಅವರು ಹೇಳಿದ್ರು, ನಿಮ್ಮ ಜಿಲ್ಲೆ, ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿ ರಾಜ್ಯದ ಎಲ್ಲಾ ಸೆಕ್ಟರ್ಗಳಲ್ಲೂ ಕೊನೆ ಸ್ಥಾನದಲ್ಲಿದೆ. ಕಲಬುರಗಿಯ ಶಿಕ್ಷಣ ವ್ಯವಸ್ಥೆಯನ್ನು ಸುಧಾರಿಸೋದಕ್ಕೆ ಟೈಮ್ ಹಾಕಿ. RSS ಬಗ್ಗೆ ಮಾತನಾಡುವ ಯೋಗ್ಯತೆ ನಿಮಗಿಲ್ಲ ಅಂತ ರಾಜ್ಯಸಭಾ ಸದಸ್ಯ ನಾರಾಯಣ ಭಾಂಡಗೆ. ಪ್ರಿಯಾಂಕ ಖರ್ಗೆ ಅವರಿಗೆ ಹೇಳಲಿಕ್ಕೆ ಬೇರೆ ಏನು ವಿಷಯಗಳೇ ಉಳಿದಿಲ್ಲ ಅಂತಿದ್ದಾರೆ. ಕೇಳಿಸ್ಕೊಳ್ಳಿ. ಪ್ರಿಯಾಂಕ ಖರ್ಗೆ ಅವರು ಒಳ್ಳೆ ಪ್ರಶ್ನೆನೇ ಕೇಳಿದ್ದಾರೆ. ಆದ್ರೆ ಅವರು ಮೊದಲಿಗರ ಏನಲ್ಲ, ಹೊಸಬರು ಏನೂ ಅಲ್ಲ. ಕಾಂಗ್ರೆಸ್ನ ಅನೇಕ ಜನರು ಕೇಳಿದ ಪ್ರಶ್ನೆ ಇದು. ಅವರೆಲ್ಲರಿಗೂ ಉತ್ತರ ಸಿಕ್ಕಿದೆ. ಮೋಹನ್ ಭಾಗವತರವರು ಉತ್ತರ ಕೊಟ್ಟಿದ್ದಾರೆ. ಮೋಹನ್ ಭಾಗವತರು ಉತ್ತರ ಕೊಟ್ಟ ಮೇಲೆ ಇನ್ನೇನಿದೆ ನಿಮಗೆ ಉಳಿದಿರೋದು? ನಿಮಗೆ ಅಷ್ಟು ಇನ್ನೂ ತಿಳ್ಕೊಳ್ಬೇಕಂತಂದ್ರೆ ದೇಶದ ಕಾನೂನು ಒಂದೇ ಅಂತ ಮಾತಾಡ್ತಿರಲ್ಲ. ಆಯ್ತು, ಕಾನೂನಿನ ಮೊರೆ ಯಾಕೆ ಹೋಗಿಲ್ಲ ನೀವು? ಮಂತ್ರಿ ಆಗಿರೋದು ದಲಿತರ ಸಮಸ್ಯೆಗಳ ಪರಿಹಾರಕ್ಕಲ್ವಾ? ನಿಮಗೆ ಅಷ್ಟು ಇನ್ನೂ ತಿಳ್ಕೊಳ್ಬೇಕಂತಂದ್ರೆ ದೇಶದ ಕಾನೂನು ಒಂದೇ ಅಂತ ಮಾತಾಡ್ತಿರಲ್ಲ. ಕಾನೂನಿನ ಮೊರೆ ಯಾಕೆ ಹೋಗಿಲ್ಲ ನೀವು? ನೀವು ಮಂತ್ರಿ ಆಗಿದ್ದು ಯಾರ ಸ್ಥಾನದಲ್ಲಿ? 3 ಸಾರಿ ಎಲೆಕ್ಷನ್ ನಿಂತ್ರಿ, 3 ಸಾರಿ ಗೆದ್ರಿ, 3 ಸಾರಿನೂ ಮಂತ್ರಿ ಆಗಿದ್ದೀರಿ. ದಲಿತರ ಸಮಸ್ಯೆಗಳನ್ನ ತಗೊಂಡು ನೀವು ಹೋರಾಟ ಮಾಡಿದ್ರೆ ನಾವು ಅಪ್ರಿಷಿಯೇಟ್ ಮಾಡೋಣ. ಆಗಿ ಪತ್ರ ಬರೆದಿದ್ರೆ ಅವರು ಸಂಘವನ್ನು ತಿಳ್ಕೊಳ್ಳೋದಕ್ಕೆ ಸರಳವಾಗಿರುವ ಸುಲಭ ಮಾರ್ಗ ಸಂಘದ ಶಾಖೆಗೆ ಬರೋದು. ಟ್ರ್ಯಾಕ್ ರೆಕಾರ್ಡ್ ನೋಡಬೇಕು ಅಂದರೆ 100 ವರ್ಷದ ಜರ್ನಿಯೇ ಸಂಘದ ಟ್ರ್ಯಾಕ್ ರೆಕಾರ್ಡು. ಇನ್ನು ಗೃಹ ಸಚಿವರಾಗಿ ಅವರು ಪತ್ರ ಬರೆದಿದ್ದರೆ ಗೃಹ ಸಚಿವರಿಗೆ ಅವರ ಹತ್ರ ಇಲಾಖೆ ಇದೆ. ಅವರ ಇಲಾಖೆಯಲ್ಲೇ ಯಾವಾಗ ಸಂಘವನ್ನು 48ರಲ್ಲಿ ಗಾಂಧಿ ಹತ್ಯೆಯ ನೆಪದಲ್ಲಿ ಬ್ಯಾನ್ ಮಾಡಿದರು, ಬ್ಯಾನ್ ಮಾಡಿದವರು FIRನೂ ಹಾಕಲಿಲ್ಲ, ಚಾರ್ಜ್ ಶೀಟ್ನೂ ಹಾಕಲಿಲ್ಲ ಸಂಘದ ಮೇಲೆ. ಸ್ವತಂತ್ರ ಪೂರ್ವದಲ್ಲೂ ಯಾರೂ ಹೇಳಲಿಲ್ಲ, ಸ್ವತಂತ್ರ ನಂತರನೂ ಹೇಳಲಿಲ್ಲ. ನ್ಯಾಯಾಲಯಕ್ಕೆ ಹೋದ ಸಂದರ್ಭದಲ್ಲಿ ನ್ಯಾಯಾಲಯದಲ್ಲೂ ಕೂಡ ಈ ಎಲ್ಲ ಸಂಗತಿಗಳು ಚರ್ಚೆ ಆಗಿದ್ದಾವೆ. ಪೊಲಿಟಿಕಲ್ ಪಾರ್ಟಿನ ಅಂದರೆ ಪೊಲಿಟಿಕಲ್ ಪಾರ್ಟಿನೂ ಅಲ್ಲ. ಅವ್ರ ತಪ್ಪು ಕಲ್ಪನೆ ಅದು. ನಮ್ಮನ್ನು ಇವರು ದ್ವೇಷ ಮಾಡ್ತಿದ್ದಾರೆ. ಬದಲಾಗಬೇಕಾಗಿರೋರು ಅವರು. ಒಂದು ದೇಶಭಕ್ತ ಸಂಘಟನೆಯನ್ನು ದ್ವೇಷ ಮಾಡುವವರು ಬದಲಾಗಬೇಕು. ಸಂಘ ಯಾರನ್ನೂ ದ್ವೇಷ ಮಾಡಿಲ್ಲ. ಸಂಘ ಭಾರತ್ ಮಾತಾ ಕಿ ಜೈ ಅಂತಲೇ ಹೇಳುತ್ತೆ. ಯಾರು ದ್ವೇಷ ಮಾಡ್ತಿದ್ದಾರೆ ಅಂದರೆ ಸಂಘವನ್ನು ಸ್ವಾರ್ಥಕ್ಕಾಗಿ ದ್ವೇಷ ಮಾಡುವ ಜನ ಇದ್ದಾರೆ. ತಮ್ಮ ಸ್ವಹಿತಕ್ಕಾಗಿ ರಾಷ್ಟ್ರಹಿತವನ್ನು ಮರೆತು ರಾಜಕಾರಣ ಮಾಡುವ ಜನ ಸಂಘವನ್ನು ದ್ವೇಷ ಮಾಡ್ತಾ ಇದ್ದಾರೆ. ನಿಮ್ಗೆ ಆರಿಸಿ ಕಳಿಸಿರುವಂಥದ್ದು, ನಿಮ್ಗೆ ಇಲ್ಲಿ ಮಂತ್ರಿ ಮಾಡ್ತಾ ಇರುವಂಥದ್ದು, ನಿಮ್ಮ ಗೃಹ ಮಂತ್ರಿ ಮಾಡಿರುವಂಥದ್ದು RSSಗೆ ಬಯಸಲಾಗಲ್ಲ. ನೀವು ಮಾಡ್ಲಿಕ್ಕೆ ನಿಮ್ಗೆ ಸಾಕಷ್ಟು ಕೆಲಸ ಇದೆ. ನಿಮ್ಮ ಜಿಲ್ಲೆ, ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ರಾಜ್ಯದ ಎಲ್ಲ ಸೆಕ್ಟರ್ಗಳಲ್ಲೂ ಕೊನೆಯ ಸ್ಥಾನದಲ್ಲಿದ್ದೀರಿ. ನಿಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಕೊನೆಯ ಸ್ಥಾನದಲ್ಲಿ ಗುಲ್ಬರ್ಗ ಇದೆ. ಅದನ್ನು ಸುಧಾರಣೆ ಮಾಡ್ಲಿಕ್ಕೆ ನಿಮ್ಮ ಟೈಮ್ ಹಾಕಿ. RSS ಬಗ್ಗೆ ತಾಯಿ ಸ್ಥಾನದಲ್ಲಿರುವಂಥ RSS ಅವ್ರ ಬಗ್ಗೆ ಮಾತಾಡುವಂಥ ಯೋಗ್ಯತೆ ನಿಮಗಲ್ಲ. ನಿಮ್ಗಿಂತ ದೊಡ್ಡ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಗೇ ಇಲ್ಲ. ನಿಮ್ಮ ಬಗ್ಗೆ ನಿಮಗೇನು ಮಾತಾಡೋದಂಥದ್ದಿದೆ. ಆದರೆ RSSದ ಬಗ್ಗೆ ನೀವು ಏನಾದರೂ ಮಾತಾಡಿದರೆ ಬರುವಂಥ ದಿವಸದಲ್ಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಉಗ್ರವಾಗಿರುವಂಥ ಹೋರಾಟವನ್ನು ಮಾಡ್ತೀವಿ. ಪ್ರಿಯಾಂಕಾ ಖರ್ಗೆ ಅವರಿಗೆ ಹೇಳಲಿಕ್ಕೆ ವಿಷಯನೇ ಉಳಿದಿಲ್ಲ. ಹೀಗಾಗಿ RSS ಬಗ್ಗೆ ಮಾತಾಡ್ತಾ ಇದ್ದಾರೆ. ಯಾಕಂದರೆ ಗ್ಯಾರಂಟಿ ಫೇಲ್ಯೂರ್ ಆಗಿದೆ. ಅನೇಕ ಸಂದರ್ಭದಲ್ಲಿ ಹಿಂದಿನ ಮುಖ್ಯಮಂತ್ರಿಗಳು ಸೈಟ್ ವಾಪಸ್ ಕೊಟ್ಟಿದ್ದಾರೆ. ಯಾಕೆ ಸೈಟ್ ವಾಪಸ್ ಕೊಟ್ಟರು? ಸೈಟ್ ವಾಪಸ್ ಯಾಕೆ ಕೊಟ್ಟರು? ಭ್ರಷ್ಟಾಚಾರ ಮಾಡಲಿಲ್ಲ ಅಂದರೆ. ಅವರು ಅನೇಕ ಹುಳುಕುಗಳನ್ನು ಮುಚ್ಚಿಸುವ ಸಲುವಾಗಿ ಖರ್ಗೆಯವರು RSSದ ಮೇಲಿಂದ ಮೇಲೆ ಟೀಕಾ ಮಾಡ್ತಾರೆ. ಇದೇ ಮೊದಲೇ ಸತ್ಯ ಅಲ್ಲ. ಇನ್ನು ಮುಂದೆ ಅವರ ಯಾವ ಮಾತುಗಳಿಗೂ ರೆಸ್ಪಾನ್ಸ್ ಮಾಡಬಾರ್ದು ಅನ್ನತಕ್ಕಂಥ ನಿರ್ಣಯ ಮಾಡಬೇಕಾಗಿದೆ. ಅವ್ರು ಹೇಳೋದಕ್ಕೆ ಅವ್ರಿಗೆ ಗೊತ್ತಿರಲಾರ್ದ ವಿಷಯ ಮಾತಾಡಕತ್ತಾರೆ. ಈಗಿದ್ದಂಥ ಕಾಂಗ್ರೆಸ್ನವರಲ್ಲಿ ಅರ್ಧಕ್ಕಿಂತಲೂ ಹೆಚ್ಚು ಜನ RSS ಶಾಖೆಗೆ ಹೋಗಿ ಬಂದವರೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.